ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ, ಗುರು ಬಂಧುಗಳಿಗೆ ಗುರು ಪೂರ್ಣಿಮೆಯ ಶುಭಾಶಯಗಳು. ಗುರು ಪೂರ್ಣಿಮೆ ಅಂತೇಳಿದ್ರೆ ಒಬ್ಬ ಸದ್ಗುರುವನ್ನ, ಒಬ್ಬ ಸಮರ್ಥ ಮಾರ್ಗದರ್ಶಕನನ್ನ ನಾವು ಹುಡಿಕೊಂಡು ಹೋಗುವಂತಹ ದಿನ. ಈಗ ನಾವು ಗೊತ್ತಿಲ್ಲದೆ ಇರ್ತಕ್ಕಂತಹ ಊರಿಗೆ ಹೋಗ್ಬೇಕಾದ್ರೆ, ಗೊತ್ತಿಲ್ಲದೆ ಇರ್ತಕ್ಕಂತಹ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ನಾವು ಗೂಗಲ್ ಮ್ಯಾಪನ್ನು ಯೂಸ್ ಮಾಡ್ತೀವಿ. ಅದೇ ಥರ ಈ ಮೋಕ್ಷ ಅಂತ ನಾವೇನು ಕರಿತೀವಿ, ಈ ಬ್ರಹ್ಮಜ್ಞಾನ ಅಂತ ನಾವೇನು ಕರಿತೀವಿ, ಈ ಜ್ಞಾನ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕಾದ್ರೆ, ಮೋಕ್ಷ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕಾದ್ರೆ ನಮಗೆ ಒಬ್ಬ ಸಮರ್ಥ ಗುರು ಬೇಕು. ಆ ಸಮರ್ಥ ಗುರುವನ್ನ ಹರಿಸ್ಕೊಂಡು ಹೋಗುವಂತಹ ದಿನ ಗುರು ಪೂರ್ಣಿಮೆ. ವರ್ಷದಲ್ಲಿ 12 ಹುಣ್ಣಿಮೆ ಬರುತ್ತೆ. ಆ ಎಲ್ಲ ಹುಣ್ಣಿಮೆಗಳಲ್ಲಿಯೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹ ಹುಣ್ಣಿಮೆ ಅದು ಗುರು ಪೌರ್ಣಿಮೆ. ಯಾಕೆ ಅಂತಂದ್ರೆ ಗು ಅಂದ್ರೆ ಕತ್ತಲೆಯನ್ನ, ರು ಅಂದ್ರೆ ಕಳೀತಕ್ಕಂಥವನೇ ಗುರು. ಗುರುವಿನ ಶಬ್ದಕ್ಕಿರ್ತಕ್ಕಂತಹ ಮಹತ್ವ ಏನಪ್ಪಾ ಅಂದ್ರೆ, ನಾವು ಆತ್ಮಸಾಕ್ಷಿಯಿಂದ, ಆತ್ಮವಿಶ್ವಾಸದಿಂದ, ಪೂರ್ಣ ಭಾವದಿಂದ ಗುರುಗಳೇ ಅಂತ ಒಂದು ಸಾರಿ ನಮಸ್ಕಾರವನ್ನ ಮಾಡಿಬಿಟ್ಟು ಶರಣು ಬಂದ್ರೆ ಸಾಕು, ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕತ್ತಲೆಯನ್ನ ಸಂಪೂರ್ಣವಾಗಿ ಕಳೀತಕ್ಕಂಥವನು ಕೇವಲ ಗುರು ಮಾತ್ರ. ಕೇವಲ ಗುರು ಮಾತ್ರ. ಮುಕ್ಕೋಟಿ ದೇವತೆಗಳಿರಬಹುದು, ದೇವಾನಿ ದೇವತೆಗಳಿರಬಹುದು, ಆದರೆ ಯಾವ ದೇವತೆಗಳು ಕೂಡ, ಯಾವ ದೇವರು ಕೂಡ ನಮ್ಮ ಕರ್ಮವನ್ನು ಕಳೀಲಿಕ್ಕೆ ಸಾಧ್ಯ ಇಲ್ಲ. ಕರ್ಮವನ್ನು ಕಳೀತಕ್ಕಂಥವನು ಕೇವಲ ಗುರು ಮಾತ್ರ. ನಮ್ಮ ಕರ್ಮವನ್ನು ಯಾವ ರೀತಿಯಲ್ಲಿ ಕರ್ಪೂರ ಬೆಂಕಿ ಸ್ಪರ್ಶ ಆದ ಕೂಡಲೇ ಪೂರ್ತಿ ಬೆಂದೋಗುತ್ತೋ, ಹಂಗೆ ನಮ್ಮ ಕರ್ಮವನ್ನು ಬೇಯಿಸ್ತಕ್ಕಂಥವನು, ನಾಶ ಮಾಡ್ತಕ್ಕಂಥವನು ಕೇವಲ ಗುರು ಮಾತ್ರ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ ಅವತ್ತಿನ ಕಾಲದಲ್ಲೇ, ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದ ಲಿಹುದು ಪುಣ್ಯವದು, ಜಗಕ್ಕೆಲ್ಲ ಗುರುವಿಂದಲೇ ಮುಕ್ತಿ ಸರ್ವಜ್ಞ. ಗುರುವಿಂದಲೇ ಬಂಧು, ಗುರುವಿಂದಲೇ ದೈವ, ಗುರುವಿಂದಲೇ ಎಲ್ಲವೂ ಕೂಡ ಪುಣ್ಯ ಇರತಕ್ಕಂಥದ್ದು. ಜಗಕ್ಕೆ, ಎಲ್ಲ ಜಗತ್ತಿಗೂ ಕೂಡ ಗುರುವಿಂದಲೇ ಮುಕ್ತಿ, ಗುರುವಿಂದಲೇ ಮೋಕ್ಷ, ಗುರುವಿಲ್ದೆ ಶೂನ್ಯ ಅಂತ ಸರ್ವಜ್ಞ ಅವತ್ತೇ ಹೇಳ್ಬಿಡ್ತಾನೆ. ನಮ್ಮಂತಹ ಅನಾಥರಿಗೆ ನಾಥ ಯಾರಪ್ಪ ಅಂದರೆ ಆ ಸದ್ಗುರು ಮಾತ್ರ. ಅದಕ್ಕೆ ನಮ್ಮ ಗುರುಗಳನ್ನು ನಾವು ವಿಶೇಷವಾಗಿ ಗೌರವಿಸಬೇಕು. ಗುರುವಿನ ತತ್ವವನ್ನು ನಾವು ಅಳವಡಿಸ್ಕೋಬೇಕು. ಗುರು ತೋರಿದ ದಾರಿಯಲ್ಲಿ ನಾವು ಹೋಗಬೇಕು. ಆ ದಾರಿಯಲ್ಲಿ ಹೋದವರಿಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು. ಅವರ ತತ್ವವನ್ನು ಅಳವಡಿಸ್ಕೊಂಡು ನಡಿಬೇಕು. ಹಿಂಗೆ ಮಾಡಿದಾಗ ಮಾತ್ರ ನಮಗೆ ಮೋಕ್ಷ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು. ಹುಬ್ಬಳ್ಳಿಯ ನಡೆದಾಡ್ತಕ್ಕಂತಹ ಈಶ್ವರ ಅಂತಲೇ ಕರೆಸ್ಕೊಂಡಂತಹ ಸಿದ್ಧಾರೂಢರು ಜಗತ್ತಿಗೆ ಗುರುವಾಗಿದ್ರು ಕೂಡ ಅವರು ಗುರುವನ್ನು ಹುಡಿಕೊಂಡೋಗಿ 12 ವರ್ಷ ಗುರುವಿಗೋಸ್ಕರವಾಗಿ, ಗುರುವಿನ ಪ್ರೀತ್ಯರ್ಥಕ್ಕೋಸ್ಕರವಾಗಿ ಗುರುವಿನ ಕುದುರೆಯ ಲದ್ದಿಯನ್ನು ಎತ್ತಿ ಸೇವೆಯನ್ನು ಮಾಡಿ ಆಮೇಲೆ ಗುರುವಿನ ಅನುಗ್ರಹವನ್ನು ಪಡ್ಕೊತಾರೆ. ಓದ ತಕ್ಷಣವೇ ಅವರಿಗೆ ಸಿದ್ಧಾರೂಢರಿಗೆ ಗುರು ಸಿಗ್ಲಿಲ್ಲ, ಗುರುವಿನ ಅನುಗ್ರಹ ಸಿಗ್ಲಿಲ್ಲ. 12 ವರ್ಷ ಅವರು ಕಷ್ಟಪಡ್ತಾರೆ. ಶ್ರೀರಾಮ ಸಾಕ್ಷಾತ್ ವಿಷ್ಣುವಿನ ಅವತಾರ ಆಗಿದ್ರೂ ಕೂಡ ಅಂತಹ ಪರಮಾತ್ಮನಿಗೂ ಕೂಡ ಗುರು ಬೇಕಾಯಿತು. ವಶಿಷ್ಠ ಮುನಿಗಳ ಶಿಷ್ಯರಾಗಿ ಗುರುವಿನ ಮಹತ್ವವನ್ನು ಶ್ರೀರಾಮನು ಕೂಡ ಪ್ರಪಂಚಕ್ಕೆ ಸಾರ್ದ. ಕೃಷ್ಣನೂ ಕೂಡ, ಕೃಷ್ಣನನ್ನ ನಾನು ಕೃಷ್ಣಂ ಒಂದೇ ಜಗದ್ಗುರುಂ ಅಂತೇಳಿ ನಾವು ಕರೀತೇವೆ. ಆದರೂ ಕೂಡ ಅಂತಹ ಕೃಷ್ಣನೂ ಕೂಡ ಸಾಂದೀಪಿನಿ ಮುನಿಗಳಿಗೆ ಶರಣಾಗ್ತಾರೆ. ಬಸವಣ್ಣನವರನ್ನು ಕೂಡ ನಾವು ಜಗದ್ಗುರು ಅಂತ ಕರಿತೀವಿ. ಅಂತಹ ಬಸವಣ್ಣನವರು ಕೂಡ ಜಗಜ್ಯೋತಿ ವಿಶ್ವಗುರು ಆದರೂ ಕೂಡ ಅವರೂ ಕೂಡ ಗುರುವಿಗೆ ಶರಣಾದರು. ಇವರೆಲ್ಲರನ್ನ ನಾವು ತಿಳ್ಕೊಂಡ ಮೇಲೆ ನಾವು ಅಂದ್ಕೋಬೇಕು, ನಾವು ತಿಳ್ಕೋಬೇಕು, ಪ್ರಪಂಚದಲ್ಲಿ, ಜೀವನದಲ್ಲಿ ಗುರುವಿಗೆ ಎಂಥ ಸ್ಥಾನ ಐತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮನುಷ್ಯರಾಗಿ ಇರತಕ್ಕಂತಹ ನಮ್ಮನ್ನ ದೇವರನ್ನಾಗಿ ಮಾಡ್ತಕ್ಕಂತಹ ಶಕ್ತಿ ಇರತಕ್ಕಂಥದ್ದು ಕೇವಲ ಗುರುವಿಗೆ ಮಾತ್ರ. ನರಜನ್ಮವನ್ನು ತೊರೆದು ಹರಜನ್ಮವನ್ನು ಮಾಡ್ತಕ್ಕಂಥವನು ಕೇವಲ ಗುರು ಮಾತ್ರ. ಅದಕ್ಕೆ ನಮಗೆ ಜೀವನದೊಳಗಡೆ ಗುರು ಬೇಕು ಅನ್ನುವಂಥದ್ದು. ಮನುಷ್ಯ ಜನ್ಮ ಯಾವಾಗ ಸಾರ್ಥಕ ಆಗುತ್ತೆ? ಒಳ್ಳೆ ಕೆಲಸ ಸಿಕ್ಕಿದಾಗ ಆಗುತ್ತೆ ಅಂತ ಕೆಲವೊಬ್ರು ಅನ್ಕೋತಾರೆ. ಇನ್ನು ಕೆಲವೊಬ್ರು ಮನೆ ಕಟ್ಟಿದಾಗ ಆಗುತ್ತೆ. ನಾವು ಬಯಸಿರ್ತಕ್ಕಂತಹ ಹುಡುಗಿ ನಮಗೆ ಸಿಕ್ಕಿದ್ರೆ, ಮದುವೆ ಆದರೆ, ಅಥವಾ ಚಿನ್ನ ಖರೀದಿ ಮಾಡಿದಾಗುತ್ತೆ, ಸೈಟ್ ಖರೀದಿ ಮಾಡಿದಾಗುತ್ತೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ನಾವು ಕೂತ್ಕೊಂಡಾಗ ನಮಗೆ ಜನ್ಮ ಸಾರ್ಥಕ ಆಗುತ್ತೆ ಅಂತ ಅನಿಸುತ್ತೆ. ಆದರೆ ಇದ್ಯಾವುದೂ ಅಲ್ಲ.
ಕೇವಲ ಇಷ್ಟರಿಂದ ಮನುಷ್ಯ ಜನ್ಮ ಸಾರ್ಥಕ ಆಗೋದಿಲ್ಲ. ನಾವ್ಯಾರು ಅಂತ ನಾವು ಮೊದಲು ತಿಳ್ಕೋಬೇಕು. ನಿಜವಾಗಿರ್ತಕ್ಕಂತಹ ಸುಖವನ್ನು ಪಡೀಲಿಕ್ಕೆ ನಾವು ಪ್ರಯತ್ನ ಪಡಬೇಕಾಗತ್ತೆ. ನಿಜವಾಗಿರ್ತಕ್ಕಂತಹ ಸುಖ ಅಂದರೆ ಎಂಥದ್ದಪ್ಪ ಅಂದರೆ, ಅದು ಯಾವತ್ತೂ ಕೂಡ ಮುಗಿಲಿಕ್ಕಾರದೇ ಇರತಕ್ಕಂತಹ ಸುಖ. ಅನುಭವಿಸ್ತಾ ಇದ್ರೂ ಕೂಡ ಮುಗಿಲೇಬಾರದು, ಅದು ಅನ್ಲಿಮಿಟೆಡ್ ಆಗಿರುವಂತಹ ಸುಖ. ಅಂತಹ ಸುಖ ಅನ್ನುವಂಥದ್ದು ನಮಗೆ ಸಿಕ್ಕಿದಾಗ ಮಾತ್ರ ಜನ್ಮ ಸಾರ್ಥಕ ಆಗತ್ತೆ. ಆ ಸುಖ ಯಾವುದರಿಂದ ಸಿಗುತ್ತೆ? ನಾವು ಅನ್ಕೋತೀವಿ ಹಣ, ಅಧಿಕಾರ, ಹೆಂಡತಿ, ಮಕ್ಕಳು ಇದರಿಂದೆಲ್ಲ ನಮಗೆ ಸುಖ ಸಿಗುತ್ತೆ ಅಂತ ಅನ್ಕೋತೀವಿ. ಇದರಿಂದ ಸಿಗಂಗಿಲ್ಲ. ಇದನ್ನು ಅನುಭವಿಸ್ತಾ 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 ಒಂದು ದಿನ ನನಗೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ಹೊರತು ಅದು ಇನ್ನೂ ಬೇಕು ಅಂತ ಅನ್ಸಂಗಿಲ್ಲ. ಇವೆಲ್ಲ ಪಡೆಯಕ್ಕೆ ನಾವು ಇಡೀ ಜೀವನದಲ್ಲೇ ನಾವು ನಮ್ಮ ಆಯುಷ್ಯವನ್ನು ಕಳ್ಕೊಂಡ್ಬಿಡ್ತೀವಿ. ಆದರೆ ಆರಂಭದೊಳಗಿರ್ತಕ್ಕಂತಹ ಸುಖ ಮುಂದೆ ಅದರೊಳಗಡೆ ಉಳಿಯಂಗಿಲ್ಲ ಅಂದಮೇಲೆ ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ಪಡಿಲಿಕ್ಕೆ ನಾವು ಇಡೀ ಜನ್ಮವನ್ನು ವ್ಯರ್ಥ ಮಾಡ್ತೀವಲ್ಲ ಅಂತ ಅರ್ಥ ಮಾಡ್ಕೊಂಡು ಶಾಶ್ವತವಾಗಿರ್ತಕ್ಕಂತಹ ಸುಖವನ್ನು ನಮಗೆ ಪಡಿಲಿಕ್ಕೆ ನಾವು ಪ್ರಯತ್ನ ಪಡಬೇಕಾಗತ್ತೆ. ಆ ಶಾಶ್ವತ ಸುಖ ಎಲ್ಲಪ್ಪ ಐತೆ ಅಂತಂದರೆ ಅದು ಎಲ್ಲೂ ಇಲ್ಲ, ನಮ್ಮೊಳಗೆ ಐತೆ. ನಮ್ಮೊಳಗೆ ಐತೆ. ನಮ್ಮೊಳಗಡೆ ಇದ್ರೂ ಕೂಡ ಆ ಸುಖವನ್ನು ನಾವು ಪಡಿಲಿಕ್ಕೆ ಶ್ರಮ ಪಡ್ತೇವೆ. ಅದನ್ನು ಹೊರಗಡೆ ನಾವು ಹುಡುಕ್ತೇವೆ. ಆ ಒಳಗಡೆ ಇರ್ತಕ್ಕಂತಹ ಸುಖವನ್ನು ನಮಗೆ ತಿಳಿಸ್ಕೊಡ್ಬೇಕು ಅಂತಂದರೆ ನಮಗೆ ಗುರು ಬೇಕು. ಅದಕ್ಕೆ ನಮಗೆ ಗುರು ಬೇಕು. ಗುರುವಿನ ವಿಚಾರ ಬೇಕು. ಗುರುವಿನ ಮಾರ್ಗದರ್ಶನ ನಮಗೆ ಬೇಕು. ಸಂಶಯನೇ ಇಲ್ದಂಗೆ ಮಾಡ್ತಕ್ಕಂಥವನು ಗುರು. ಸಂಶಯನೇ ಇಲ್ದಂಗೆ ಮಾಡಿಬಿಡ್ತಾನೆ ಅವನು. ಅವನಿಗೆ ನಾವು ಪೂರ್ಣವಾಗಿ ಶರಣಾಗಿಬಿಟ್ರೆ ನಂದೇನೂ ಇಲ್ಲಪ್ಪ, ನಂದೆಲ್ಲ ನಿಂದೆ, ನಿಂದೆಲ್ಲ ನಂದೇ ಅನ್ನುವಂತಹ ಭಾವದಲ್ಲಿ ನಾವು ಪೂರ್ಣವಾಗಿ ಶರಣಾಗಿಬಿಟ್ರೆ ನಮ್ಮನ್ನು ಅವ ಸಂಶಯನೇ ಇಲ್ದಂಗೆ ಮಾಡಿಬಿಡ್ತಾನೆ. ನೋಡಿ, ಕಣ್ಣಲ್ಲಿ ಕಸ ಇರಬಾರ್ದಂತೆ, ಕಾಲಲ್ಲಿ ಮುಳ್ಳಿರಬಾರ್ದಂತೆ, ಮನುಷ್ಯನಲ್ಲಿ ಸಂಶಯ ಇರಬಾರ್ದಂತೆ. ಇವು ಮೂರು ಇದ್ದರೆ ಜೀವನ ಮಾಡೋಕ್ಕೆ ಆಗಂಗಿಲ್ಲಂತೆ. ಕಣ್ಣಲ್ಲಿ ಕಸ ಬಿದ್ದರೆ ಅದನ್ನು ತೆಗೆದ ಮೇಲೆ ಹೆಂಗೆ ಸಮಾಧಾನ ಆಗುತ್ತೋ, ಕಾಲಲ್ಲಿ ಮುಳ್ಳು ಚುಚ್ಚಿದ್ರೆ ಅದನ್ನು ತಕೊಂಡ ಮೇಲೆ ಹೆಂಗೆ ನಮಗೆ ಸಮಾಧಾನ ಸಿಗುತ್ತೋ, ಹಂಗೆಯ ಮನುಷ್ಯನಿಗೆ ಮನಸ್ಸಲ್ಲಿ ಸಂಶಯ ಬಂತಪ್ಪ ಅಂದರೆ ಅದನ್ನು ಮೊದಲು ನಿವಾರಿಸ್ಕೊಳ್ಬೇಕು. ಅದನ್ನು ನಿವಾರಣೆ ಮಾಡ್ತಕ್ಕಂಥವನು, ಅದನ್ನು ತೆಗಿತಕ್ಕಂಥವನು ಯಾರಪ್ಪ ಅಂದರೆ ಸದ್ಗುರುನಾಥ. ಅದಕ್ಕೆ ನಾವು ಗುರುವಿಗೆ ಶರಣಾಗಬೇಕು. ಒಬ್ಬ ಸಮರ್ಥ ಗುರುವಿಗೆ ನಾವು ಶರಣಾಗಬೇಕು. ಗುರು ಸುಲಭವಾಗಿ ಸಿಗಂಗಿಲ್ಲ. ನಾನು ಮೊದಲೇ ಹೇಳಿದೆ, ಸಿದ್ಧಾರೂಢರು ಗಜದಂಡ ಮಹಾರಾಜರನ್ನು ಗುರುವಾಗಿ ಸ್ವೀಕಾರ ಮಾಡಲಿಕ್ಕೆ 12 ವರ್ಷ ಕಷ್ಟಪಟ್ಟರು ಅಂತ. ಶ್ರೀರಾಮ ಕಷ್ಟಪಟ್ಟ, ಕೃಷ್ಣ ಕಷ್ಟಪಟ್ಟ, ಬಸವಣ್ಣ, ಅಕ್ಕಮಹಾದೇವಿ ಎಲ್ಲರೂ ಕೂಡ. ಅಕ್ಕಮಹಾದೇವಿ ದಿವ್ಯವಾಗಿರ್ತಕ್ಕಂಥ ಶಕ್ತಿ. ಅಂತಹ ಶಕ್ತಿ ಕೂಡ ಎಲ್ಲ ರೀತಿಯಲ್ಲಿ ಕಷ್ಟಪಡಬೇಕಾಯಿತು ಅಂದರೆ ನಮ್ಮಂತಹ ಸಾಮಾನ್ಯವಾಗಿರ್ತಕ್ಕಂತಹ ನರಮನುಷ್ಯರು ಒಬ್ಬ ಸಮರ್ಥ ಗುರುವಿಗೆ ಎಷ್ಟು ಕಷ್ಟಪಡಬೇಕು, ಒಬ್ಬ ಸಮರ್ಥ ಗುರುವನ್ನು ಯಾವ ರೀತಿ ಹೊಂದಬೇಕು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸುಲಭದಲ್ಲಿ ನಾವು ಯಾರ್ಯಾರನ್ನು ಗುರು ಅಂತೇಳಿ ನಾವು ಅನ್ಕೊಂಡು ಅವರು ತೋರಿಸಿರ್ತಕ್ಕಂತಹ ತಪ್ಪು ದಾರಿಯಲ್ಲಿ ಹೋಗಿ ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತಲೂ ಕೂಡ ಆದಿಗುರು ದತ್ತಾತ್ರೇಯರನ್ನು, ಶಂಕರಾಚಾರ್ಯರನ್ನು, ರಾಮಾನುಜಾಚಾರ್ಯರನ್ನು, ಮಧ್ವಾಚಾರ್ಯರನ್ನು, ನಮಗೆ ಯಾವ ಗುರುವಿನ ತತ್ವಗಳು ನಮ್ಮ ಮನಸ್ಸಿಗೆ ಹತ್ತಿರ ಆಗುತ್ತೆ, ಯಾವ ಗುರುವಿನ ವಿಚಾರಧಾರೆಗಳು ನಮ್ಮ ಮನಸ್ಸಿಗೆ ಒಪ್ಪುತ್ತೆ, ಅಂತಹ ಗುರುವನ್ನು ನಾವು ಒಪ್ಕೊಂಡು ಆ ಗುರು ತೋರಿರ್ತಕ್ಕಂತಹ ದಾರಿಯಲ್ಲಿ ನಾವು ನಡಿಬೇಕಾಗತ್ತೆ. ಅದನ್ನು ಬಿಟ್ಟರೆ ಈಗ ದೇಹದಲ್ಲಿ ಇರ್ತಕ್ಕಂತಹ ಗುರುವನ್ನು ನಾವು ಒಪ್ಕೊಂಡು ಹೋದಪ್ಪ ಅಂದರೆ ನಿಸ್ಸಂಶಯವಾಗಿ ನಾವು ಹಳ್ಳಕ್ಕೆ ಬೀಳ್ತೇವೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂತಂದರೆ ಅಷ್ಟು ಧರ್ಮ ಮಾರ್ಗದಲ್ಲಿರ್ತಕ್ಕಂಥವ್ರು, ಅಷ್ಟು ಸಾತ್ವಿಕ ಮಾರ್ಗದಲ್ಲಿರ್ತಕ್ಕಂಥವ್ರು, ದೇಹದಲ್ಲಿರ್ತಕ್ಕಂಥವ್ರು ತುಂಬ ಅಪರೂಪ. ಆ ಅಪರೂಪದಲ್ಲಿ ಅಪರೂಪವಾಗಿರ್ತಕ್ಕಂತಹ ಗುರುವನ್ನು ನಾವು ಆರಿಸ್ಕೊಳ್ಬೇಕು ಅಂದರೆ ಅಷ್ಟು ಯೋಗ್ಯತೆ, ಅಷ್ಟು ಬುದ್ಧಿಶಕ್ತಿ ನಮ್ಗೆ ಇಲ್ಲದೇ ಇರುವಂತಹ ಕಾರಣದಿಂದ ನಾವು ಆದಿಗುರು ದತ್ತಾತ್ರೇಯರನ್ನು, ಶಂಕರಾಚಾರ್ಯರನ್ನು, ರಾಮಾನುಜಾಚಾರ್ಯರನ್ನು, ಮಧ್ವಾಚಾರ್ಯರನ್ನು ಈಗಾಗಲೇ ಸಾಧನೆಯನ್ನು ಮಾಡಿ ಒಂದು ಕಪ್ಪು ಚುಕ್ಕಿಯೂ ಕೂಡ ಇಲ್ಲದಂತೆ ಬಾಳಿ ಬದುಕಿ ಹೋಗಿರ್ತಕ್ಕಂತಹ ಸಮರ್ಥ ಗುರುವನ್ನು ನಾವು ಆರಿಸ್ಕೊಂಡ್ರೆ ಅದರಿಂದೇನು ತಪ್ಪಾಗಲಿಕ್ಕಿಲ್ಲ. ಸಮರ್ಥ ಗುರುವನ್ನು ನಾವು ಸ್ಮರಣೆ ಮಾಡಿದ್ರೆ ನಮಗೆ ದೇಹ ರೂಪದಲ್ಲಿ ಬೇಕಪ್ಪ ಅಂದರೆ ಆ ಗುರುವೇ ನಮಗೆ ಒಂದಲ್ಲ ಒಂದು ರೂಪದಲ್ಲಿ ಅವನು ನಮಗೆ ದಾರಿಯನ್ನು ತೋರಿಸ್ತಾನೆ, ಮಾರ್ಗವನ್ನು ತೋರಿಸ್ತಾನೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನರಜನ್ಮವನ್ನು ತೊರೆದು ಹರಜನ್ಮವ ಮಾಡ್ತಕ್ಕಂಥವನು ಗುರು. ಭವಿಯೆಂಬುದ ತೊರೆದು ಭಕ್ತಿ ಹೆಂಬೆನಿಸಿದ ಗುರುವೇ, ಬಹುಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಅಂತ
ಅಕ್ಕ ಮಹಾದೇವಿ ಗುರುವನ್ನು ಕುರಿತುಕೊಂಡು ನೆನೀತಾರೆ, ಸ್ಮರಣೆ ಮಾಡ್ತಾರೆ. ಹಾಗಾಗಿ ಗುರುವನ್ನು ನಾವು ಹೊಂದಬೇಕಾದ್ರೆ ತುಂಬ ಕಷ್ಟ. ಗುರು ಸಿಗ್ತಕ್ಕಂಥದ್ದು ದುರ್ಲಭ. ಅದು ಈ ಕಲಿಯುಗದಲ್ಲಿ ಫೇಸ್ಬುಕ್ಕು, ಇನ್ಸ್ಟಾದಲ್ಲಿ ಬಂದು ಗುರುವಿಗೆ ಏನು ಸುಲಭವಾಗಿ ಸಿಗುವಂತಹ ಗುರುವನ್ನು ಯಾರು ನಂಬಬೇಡಿ. ಸಮರ್ಥ ಗುರುವನ್ನು ನೀವು ಹೊಂದಬೇಕು. ಸಮರ್ಥ ಗುರುವನ್ನು ಹೊಂದಿ ಅವರು ತೋರಿರ್ತಕ್ಕಂತಹ ಮಾರ್ಗದಲ್ಲಿ ಹೋದಾಗ ಮಾತ್ರ ದಾರಿ ಅನ್ನುವಂಥದ್ದು ಸುಲಭ ಆಗುತ್ತೆ, ಮೋಕ್ಷ ಅನ್ನುವಂಥದ್ದು ಸಿಗುತ್ತೆ, ಬ್ರಹ್ಮಜ್ಞಾನ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಈ ಸತ್ಸಂಗವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ.